ನಿಮ್ಮ ಬಜೆಟ್ ಕಮ್ಮಿ ಇದೆ ಆದ್ರೂ ನೀವು ದಿನಾಲು ಸಾಂಗ್ಸ್ಗಳು ವೈಬ್ ತುಂಬ ಜಾಸ್ತಿ ಇದೆ ಅಂತಂದರೆ ನಿಮಗೋಸ್ಕರ ಇಲ್ಲಿ ನೋಡಿ CMF ಅವರ ಕಾಪಿ ಪ್ರಾಡಕ್ಟ್ ಜಸ್ಟ್ 499ಗೆ ಒಂದು ಹೊಸ ಏರ್ಬಡ್ ಬಂದಿದೆ. ಇದ್ರ ವಿಶೇಷತೆ ಏನು ಗೊತ್ತಾ? ಸೊ 3,000 ರೂಪಾಯಿಗಿರೋ ಈ CMF ಒರಿಜಿನಲ್ ಬಡ್ಸ್ಗಿಂತ ನನಗೆ ಯಾಕೋ ಇದೇ ಲೋಕಲ್ ಕಾಪಿನೇ ವ್ಯಾಲ್ಯೂ ಫಾರ್ ಮನಿ ಅನಿಸ್ತದೆ. ಮೊದಲಾಗಿ ಬಾಕ್ಸ್ ಪ್ಯಾಕೇಜ್ ನೋಡ್ಕೋಬೋದು, ಪಕ್ಕಾ ಮೀಶೋನವರ ಲೋಕಲ್ ಪ್ಯಾಕೇಜಿಂಗ್ ಇದೆ. ಎಸ್ 500 ರೂಪಾಯಿಗೆ ಪಾಪ ಅವರು ಹೋದ್ರು ಎಂಥ ಪ್ಯಾಕೇಜಿಂಗ್ ಕೊಡೋರು. ಓ ಮೈ ಗಾಡ್, ಎಸ್ ಆಲ್ರೆಡಿ ಇದು ಕೂಡ ಕಿತ್ತೋಗಿದೆ ಗುರು. ಎಸ್ ನೋಡ್ಕೋಬಹುದು ಕಂಪ್ಲೀಟ್ಲಿ CMF ಎಲ್ಲ ಕಾಪಿ ಪೇಸ್ಟ್ ಆಗಿದೆ. ಬ್ರ್ಯಾಂಡ್ ನೇಮು, ಲೋಗೋ, ಹಿಂದಿನ ಭಾಗ ಎಲ್ಲ ಫೀಚರ್ಸ್ ಕೊಟ್ಟವ್ರೆ. ಓಕೆ, ಓ ಮೈ ಗಾಡ್. ಎಸ್ ಇದ್ರೊಳಗಡೆ ಏನು ಯೂಸರ್ ಮ್ಯಾನಲು, ವಾರಂಟಿ ಪೇಪರ್ಸ್ ಏನು ಕೊಟ್ಟೇ ಇಲ್ಲ. ಎಸ್ ಇದೆ ನೋಡಿ ನಮ್ಮ ಮೇನ್ ಬಡ್ಸ್. ಮ್ಯಾನ್ ಏನ್ ಕಾಪಿ ಪೇಸ್ಟ್ ಮಾಡವ್ರೆ. ಮತ್ತೆ ಬಡ್ಸ್ ಕೂಡ ಮ್ಯಾನ್ ಇಲ್ಲಿ ಕೂಡ CMF ಬೈ ನಥಿಂಗ್ ಅಂತೆ ಒರಿಜಿನಲ್ ಹೆಸರು ಹಾಕವ್ರೆ. ಬಡ್ಸ್ಗೂ ಇಲ್ಲಿ ಇಂಡಿಕೇಶನ್ ಕೊಡ್ತಿದ್ದಾರೆ. ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಮತ್ತೊಂದು ಇನ್ ಬಾಕ್ಸ್ ನಿಮಗೆ ಟೈಪ್ C ಕೇಬಲ್ ಕೊಡ್ತಿದ್ದಾರೆ. ಬಟ್ ಇದು ಒರಿಜಿನಲ್ CMF ಬಡ್ಸ್ ಅಲ್ಲಿ ಕೇಬಲ್ ಸಿಗಲ್ಲ, ಬಟ್ ಇವರು ಲೋಕಲ್ ಅಲ್ಲಿ ಕೊಡ್ತಿದ್ದಾರೆ. ಇದೇ ನಮ್ ಕಾಪಿ ಪ್ರಾಡಕ್ಟ್ಸ್ ಅಲ್ಲಿ ಇಷ್ಟ ಆಗದಪ್ಪ ಅಂದ್ರೆ ಇದೆ ನೋಡಿ. ಸದ್ಯಕ್ಕೆ ನಾನು ನನ್ನ ಫೋನ್ ಜೊತೆ ಒಂದ್ಸರ್ತಿ ಕನೆಕ್ಟ್ ಆದ್ರೂ ಆಗತ್ತಾ ನೋಡೋಣ ಅಂತ ಇಷ್ಟು ನೋಡ್ಕೋಬಹುದು. ಇಲ್ಲಿ CMF ಬಡ್ಸ್ ಪ್ರೋ ಅಂತ ಇದೆ. ಒನ್ ಟ್ಯಾಪ್, ಎಸ್ ಸಕ್ಸಸ್ಫುಲಿ ಕನೆಕ್ಟೆಡ್. ಸದ್ಯಕ್ಕೆ ನಾನು ಇದನ್ನ ಈ ಆಫೀಸ್ಲಾಗಿರುವಂಥ CMF ಬಡ್ಸ್ ಜೊತೆ ಕಂಪೇರ್ ಮಾಡಿದ್ರೆ ನೀವು ನೋಡ್ಕೋಬಹುದು ಟೇಬಲ್ ಮೇಲೆ. ಸೊ ಎಸೆಸರೀಸ್ ಮತ್ತು ಕ್ವಾಲಿಟಿ ಡಿಫ್ರೆನ್ಸ್ ಯಾವ ರೀತಿ ಇದೆ ಅಂತ ಆಲ್ಮೋಸ್ಟ್ ಸೇಮ್ ಲುಕ್ ಇದೆ, ಸೇಮ್ ಡಿಸೈನ್ ಇದೆ, ಬಟನ್ಸ್ ಸೇಮ್ ಇದೆ. ಸೊ ಎಲ್ಲ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಕಾಪಿ ಮಾಡಿದ್ರೆ. ಆನೆಸ್ಟ್ಲಿ ನಾನು ಏರ್ಬಡ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡಲಾಗರು. ಬಟ್ ನಾನು ಯಾವಾಗ ಟ್ರಾವೆಲ್ ಮಾಡ್ತಿರ್ತೀನಿ ಅಥವಾ ಅವಾಗ ನಾನು ಸೋನಿ ಹೆಡ್ಫೋನ್ಸ್ಗಳು, ಏರ್ಫೋನ್ಸ್ಗಳಿದೆ ಜಾಸ್ತಿ ಅದನ್ನೇ ಯೂಸ್ ಮಾಡಿರ್ತೀನಿ. ಬಟ್ ಯಾವಾಗ ಈ CMF ಲೋಕಲ್ ಫೇಕ್ ಫಸ್ಟ್ ಕಾಪಿ ನಾನು ಅನ್ಬಾಕ್ಸ್ ಮಾಡಿ ನನ್ನ ಫೋನ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಜಸ್ಟ್ 10 ನಿಮಿಷ ಸಾಂಗ್ಸ್ ಕೇಳಿದ್ದೀನಿ. ಟ್ರಸ್ಟ್ ಮೀ, ನೀವು ನಂಬಲ್ಲ. ಸೊ ಇದು ನಾನು 500 ರೂಪಾಯಿ ಇಯರ್ಫೋನ್ಸ್ ಅಂತ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಸೊ ಆ ಲೆವೆಲ್ಗೆ ಇದ್ರಿಗೆ ಕ್ವಾಲಿಟಿ ಇದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡಿದ್ದೀನಿ ಆಯ್ತಾ. ಸದ್ಯಕ್ಕೆ ಬಿಲ್ಡ್ ಕ್ವಾಲಿಟಿನಲ್ಲಿ ಸ್ವಲ್ಪ ಈ ಒರಿಜಿನಲ್ ಬಡ್ಸ್ ಜೊತೆ ನೀವು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಲೆದರಿ ಫಿನಿಶಿಂಗ್ ಇದೆ ಮತ್ತು ಪ್ರೀಮಿಯಂ ಕ್ವಾಲಿಟಿ ಇದೆ. ಇದು ಲೋಕಲ್ ಸ್ವಲ್ಪ 500ಗಿಂತ ಸ್ವಲ್ಪ ಬೆಟರ್ ಕ್ವಾಲಿಟಿ ನನಗೆ ಇನ್ ಹ್ಯಾಂಡ್ ಫಸ್ಟ್ ಲುಕಲ್ಲಿ ಅನಿಸ್ತಾ ಇದೆ. ಬಾಕಿ ಈ ಬಟನ್ ಏನು ಕೊಟ್ಟವ್ರೆ ಇದು ಕಂಪ್ಲೀಟ್ಲಿ ಫೇಕ್ ಇದೆ ಆಯ್ತಾ. ಇದು ಏನೂ ಯೂಸ್ ಇಲ್ಲ. ಬಟ್ ಒರಿಜಿನಲ್ ನಿಮಗೆ ವ್ಯಾಲ್ಯೂ ಮೇಲೆ ನೀವು ಅದರಿಂದ ಕಂಟ್ರೋಲ್ ಮಾಡ್ಕೋಬಹುದು. ಬಾಕಿ ಈ ಬಡ್ಸು ನಾನು ಶಾಕಿಂಗ್, ನಾನು ಅನ್ಬಾಕ್ಸ್ ಮಾಡಿದ್ರೆ ಗೊತ್ತಾಯ್ತು ನನಗೆ ಇದು ಟಚ್ ಕಂಟ್ರೋಲ್ ಕೂಡ ಇದೆ ಅಂತ. ನಿಮ್ಗೆ ಸೌಂಡ್ ಕೇಳಿಸಿರ್ಬೋದು. ಓ ಮ್ಯಾನ್, ಎಸ್ ನಾನು ಇದನ್ನ ಲೈವ್ ಆಗಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಟಚ್ ಕಂಟ್ರೋಲ್. ಯಾಕಂದರೆ ಎಸ್ ಈ ರೀತಿ ನಾನು ಸಾಂಗ್ಸ್ ಕೇಳ್ತಾ ಇದ್ದೀನಿ. ಬಟ್ ನಾನಿಲ್ಲಿ ಜಸ್ಟ್ ಟಚ್ ಮಾಡಿದ್ರೆ, ಒಂದು ಟಚ್ ಮಾಡಿದ್ರೆ ಸ್ಟಾಪ್ ಆಗಲ್ಲ, 2 ಇಲ್ಲ 3 ಟ್ಯಾಪ್ ಮಾಡಿದ್ರೆ ಇದು ಟಚ್ ಕಂಟ್ರೋಲ್ ಜಸ್ಟು ಈ ಗೂಗಲ್ ಜೆಮಿನಾಗಿ ಮಾತ್ರ ವರ್ಕ್ ಆಗೋದು. ಈ ರೀತಿ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಜೋರಾಗಿರುವಂಥ ಒಂದು ಬೀಪ್ ಬರುತ್ತೆ ಕಿವಿಯೆಲ್ಲ ಜುನ್ ಮಾಡುತ್ತೆ. ಸೊ ಇಂಥ ಒಂದು ಬೀಪ್ ಕೊಟ್ಟರೆ ಇದೊಂದು ಇರಿಟೇಟ್ ಮಾಡುತ್ತೆ. ಬಟ್ ಜೆಮಿನಾಯ್ ನೋಡ್ಕೋಬೋದು. ಹಲೋ ಜೆಮಿನಾಯ್, ಹೌ ಆರ್ ಯು? ಎಸ್ ಎಕ್ಸಾಕ್ಟ್ಲಿ ಇದು ಈ ರೀತಿ ವರ್ಕ್ ಕೂಡ ಆಗುತ್ತೆ. ಇಷ್ಟಲ್ಲದೆ ನಮ್ಮ ಟೀಮ್ ಮೆಂಬರ್ಸು ಇದರಲ್ಲಿ ಕಾಲ್ಸ್ ಕನೆಕ್ಟ್ ಮಾಡಿಬಿಟ್ಟು ಕೂಡ ಆಡಿಯೋ ಟೆಸ್ಟ್ನ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಮುಂದಿನ ಕೂಡ ಕ್ಲಿಯರಾಗಿ ಕೇಳಿಸುತ್ತೆ. ಆದರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳು, ನಾಯ್ಸ್ ಬರುತ್ತೆ, ಈ ರೀತಿ ಇಶ್ಯೂಸ್ಗಳು ಇದ್ದೇ ಇರುತ್ತೆ. ಬಿಕಾಸ್ ಇದು ಜಸ್ಟ್ 500 ರೂಪಾಯಿ ಏರ್ಬಡ್. ಇನ್ನು ಬ್ಯಾಟ್ರಿ ಬಗ್ಗೆ ಎಲ್ಲ ನನಗೇನು ಐಡಿಯಾ ಇಲ್ಲ ಆಯಿತಾ. ಸೊ ಬ್ರ್ಯಾಂಡ್ ಇದು ತುಂಬ ಡೀಟೇಲ್ಸ್ ಎಲ್ಲ ಕೊಟ್ಟಿದೆ. ನೀವು ಮೀಶೋನಲ್ಲಿ ಇರುವಂಥ ಸ್ಕ್ರೀನ್ಶಾಟ್ ನೋಡ್ಕೋಬೋದು. ಇಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ಮತ್ತು ಬ್ಯಾಕಪ್ ಎಲ್ಲ ಕೊಟ್ಟರೆ. ಬಟ್ ದೇವರಾನೇ ಇಷ್ಟೊಂದು ಬ್ಯಾಕಪ್ ಇದರಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾವಂತೂ 1.5 ಗಂಟೆಯಿಂದ ಇದನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. 10 ನಿಮಿಷ ಯೂಸ್ ಮಾಡಿದೆ. ಇವರು ಬೀರೋಸ್ ಎಲ್ಲ ತೆಗಿಬೇಕಾದ್ರೆ ಇದನ್ನ ಕಾಲ್ಸಲ್ಲಿ ಟೆಸ್ಟ್ ಮಾಡಬೇಕಾದ್ರೆ ಜಸ್ಟ್ 1.5 ಗಂಟೆ ಮಾತ್ರ ನಾವು ಇದನ್ನ ಟೆಸ್ಟ್ ಮಾಡಿ ನಿಮ್ಮ ಮುಂದೆ ಹಾಜರಾಗಿದ್ದೀವಿ ಅಷ್ಟೇ. ಮೇ ಬಿ ಸಿಗ್ಬೋದು ಗುರು 1-2 ಗಂಟೆ 3 ಗಂಟೆ ಬ್ಯಾಕಪ್ ಇದ್ರೂ ಇರ್ಬೋದು. ವಿತ್ ಕೇಸಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅದು ಕೂಡ ನಮ್ಗೆ ಏನು ಐಡಿಯಾ ಇಲ್ಲ. ಬಟ್ ಕರೆಕ್ಟಾಗಿ ಚಾರ್ಜ್ ಆಗುತ್ತೆ. ಮ್ಯಾಗ್ನೆಟಿಕ್ ಪವರ್ ಕೂಡ ತುಂಬ ಚೆನ್ನಾಗಿದೆ ನೋಡ್ಕೋಬೋದು. ಎಸ್ ಈ ರೀತಿ ಇಟ್ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗಿ ಚಾರ್ಜ್ ಕೂಡ ಆಗುತ್ತೆ. ಸೊ ಓವರ್ ಆಲ್ ಜಸ್ಟ್ 499 ರೂಪೀಸ್ಗೆ ಇರುವಂಥ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿದೆ, C ಪೋರ್ಟಿಂದ ಚಾರ್ಜ್ ಆಗುತ್ತೆ. ಇನ್ ಬಾಕ್ಸ್ ನಿಮಗೆ ಚಾರ್ಜರ್ ಕೂಡ ಕೊಡ್ತಿದ್ರೆ. ಮತ್ತು ಇರುವಂಥ ಕ್ವಾಲಿಟಿ ಸ್ವಲ್ಪ ಹಾರ್ಚ್ ಅನಿಸಿದ್ರು, ಬೇಸ್ ಮಾತ್ರ 2-3 ಸಾವಿರ ರೂಪಾಯಿ ಇರುವಂಥ ಏರ್ಬಡ್ಸ್ಗೂ ಯಾವುದಕ್ಕೂ ಕಮ್ಮಿ ಇಲ್ಲ. ಆ ಲೆವೆಲ್ಗೆ ಇದ್ರು ಬೇಸ್ನ ಕೊಟ್ಟರೆ ನಾನು ಈ ಪ್ರೈಸ್ ಜೊತೆಗೆ ನಿಜವಾಗ್ಲೂ ಹ್ಯಾಪಿ ಇದ್ದೀನಿ. ಬಟ್ ನಾನು ಯೂಶ್ವಲಿ ಇಂಥ ಈ ಫೇಕ್ ಪ್ರಾಡಕ್ಟ್ಗಳು, ಕಾಪಿ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಲ್ಲ. ರೀಸೆಂಟ್ಲಿ ನಾವು ಈ CMF ಗ್ಯಾನ್ ಚಾರ್ಜರ್ನ ತರಿಸಿದ್ವಿ ಆಯಿತಾ. ಇದು ಅಮೆಝಾನಲ್ಲಿ ಓಪನ್ ರಿಸೀಲ್ ಆಗ್ತಿದೆ. ಇದೊಂದು ಡೂಪ್ಲಿಕೇಟ್ ಚಾರ್ಜರ್ ಗುರು. ಯಾವಾಗಿಂದ ತರಿಸಿ ಚಾರ್ಜಿಂಗ್ ಮಾಡಿದ್ವಿ, ಇದು ಬಿಸಿ ಆಗಕ್ಕೆ ಸ್ಟಾರ್ಟ್ ಆಯಿತು, ಫೋನ್ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಗೊತ್ತಾಯ್ತು ಇದೊಂದು ಕಾಪಿ ಪ್ರಾಡಕ್ಟ್ ಅಂತ. ಸೊ ಇಂಥ ಅವೇರ್ನೆಸ್ನ ಹುಟ್ಟಿಸೋ ಸಲುವಾಗಿ ಜಸ್ಟ್ ನಾನು ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಜಸ್ಟ್ ನಾಲೆಜ್ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳು ಎಂಥದನ್ನ ಯೂಸ್ ಮಾಡಬೇಕು. ಈ ಏರ್ಬಡ್ಸ್ ಓಕೆ ನಾನು ಯೂಸ್ ಮಾಡ್ಬೋದು, ಇದು ಬ್ಲಾಸ್ಟ್ ಆಗೋದು, ಬೆಂಕಿ ಹತ್ತೋದು, ಇಂಥ ಇಶ್ಯೂಸ್ಗಳು ಮೇ ಬಿ ಬರಲ್ಲ. ಬಟ್ ಲಕ್ ನಿಮ್ದು ಹೆಂಗಿದೆ ನನಗೆ ಗೊತ್ತಿಲ್ಲ. ಎಸ್ ಬಟ್ ಈ ಪ್ರಾಬ್ಲಮ್ಸ್ಗಳು ಆಗಲ್ಲ. ಬಟ್ ಈವನ್ ಚಾರ್ಜರ್ಸ್ಗಳಲ್ಲಿ ಇಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಬಿಸಿ ಆಗೋದು,
ಫೋನ್ಸ್ಗಳಿಗೆ ಇಶ್ಯೂ ಆಗೋದು, ಫೋನ್ಸ್ಗೆ ಪ್ರಾಬ್ಲಮ್ ಆಗೋದು, ಇಂಥ ಪ್ರಾಬ್ಲಮ್ಸ್ಗಳು ಬರ್ಬೋದು. ಸೊ ಇಂತಹ ಫೇಕ್ ಅಥವಾ ಕಾಪಿ ಪ್ರಾಡಕ್ಟ್ಸ್ಗಳನ್ನ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಬಾಕಿ ನೀವು ಇಯರ್ಬಡ್ಸ್ನ ಯೂಸ್ ಮಾಡಿ, ಸ್ಮಾರ್ಟ್ ವಾಚ್ ಯೂಸ್ ಮಾಡಿ, ಅಥವಾ ಇನ್ನಿತರ ಯಾವುದೇ ಬೇರೆ ಪ್ಲಗ್ಸ್ನ ಯೂಸ್ ಮಾಡಿ. ಬಟ್ ಇಂಥ ಚಾರ್ಜರ್ ಗದ್ದಲೆಲ್ಲ ನೀವು ಕಾಪಿನಲ್ಲಿ ಸಿಕ್ಕಾಕೊಳ್ಳೋಕೆ ಹೋಗ್ಬೇಡಿ. ಒರಿಜಿನಲ್ ಪ್ರಾಡಕ್ಟ್ ಯೂಸ್ ಮಾಡಿ. ಬಾಕಿ ಈ $499 ಇಯರ್ಬಡ್ಸ್ ನನಗೆ ಹೆಂಗೆ ಅನಿಸ್ತಪ್ಪ ಅನ್ನೋ ಕೊಂಡುಕೋಬೋದಂತ ಕನ್ಕ್ಲೂಷನ್ ಕೇಳ್ತಿದ್ದೀರಾ ಅಂದರೆ ಈ ಬಜೆಟಲ್ಲಿ ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಇದನ್ನು ಪರ್ಚೇಸ್ ಮಾಡ್ಬೋದು. ನಿಮ್ಮ ಬಜೆಟ್ ಕಮ್ಮಿ ಇದೆ ಅಂದರೆ ಮಾತ್ರ. ಅದರ್ವೈಸ್ ನಿಮ್ಮ ಹತ್ರ ಏನಿದ್ರು ಇನ್ನೂ $1000 ಜಾಸ್ತಿ ಇದೆ, $600-700 ಜಾಸ್ತಿ ಇದೆ ಅಂತ ಇದಕ್ಕಿಂತ ಎಷ್ಟೋ ಮಚ್ ಬಟ್ ನಿಮಗೆ ಇಯರ್ಬಡ್ಸ್ಗಳು ಸಿಗುತ್ತೆ. ಮತ್ತು ಸ್ಪೆಷಲಿ ನಾನು ಆನೆಸ್ಟ್ಲಿ ನಿಮ್ಗೆ ಇಯರ್ಬಡ್ಸ್ಗಳು ನಾನು ಈ ಬೋಟಲ್ಲಿ ಸಖತ್ತಾಗಿರುತ್ತೆ, ಇದ್ರಲ್ಲಿ ಸಖತ್ತಾಗಿರೋದಕ್ಕಿಂತ ನೀವು ಒಳ್ಳೆಯ ಬ್ರ್ಯಾಂಡ್ ಮತ್ತು ಅವ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಸ್ಪೆಷಲಿ ಮಾರ್ಕೆಟ್ಲಿ ಒಂದು ನನಗೆ ಓಪನ್ ಅವರ ಇಯರ್ಬಡ್ಸ್ಗಳು ತುಂಬ ಫೇಮಸ್ ಇದೆ, ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ಕೊಡ್ತಾರೆ. ಬಟ್ ಅವ್ರು ಇಯರ್ಬಡ್ಸ್ ಸದ್ಯಕ್ಕೆ ಜಾಸ್ತಿ ಲಾಂಚ್ ಮಾಡ್ತಿಲ್ಲ. ಇವರು ಮೊದಲಿಂದಾನೇ ತುಂಬ ಕೆಲಸ ಮಾಡ್ತಿದ್ದಾರೆ. ಇದನ್ನ ಬಿಟ್ಟರೆ OnePlus ಇಯರ್ಬಡ್ಸ್ಗಳು ಕೂಡ ಸಖತ್ತಾಗಿರುತ್ತೆ. ಇದೆಲ್ಲಕ್ಕಿಂತ ಬೆಸ್ಟ್ ನಾನು ಹೇಳೋದು ಸೋನಿ. ಅವರು $15,000, $10,000, $20,000 ಇರುತ್ತೆ. ಬಟ್ ಅಲ್ಲಿ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಬಟ್ ನಿಮ್ಮ ಬಜೆಟ್ ಕಮ್ಮಿ ಇದೆ, ನೀವು ಫಸ್ಟ್ ಟೈಮ್ ಇಯರ್ಬಡ್ಸ್ ತೊಗೊಳ್ತೀರ ಅಂದರೆ ಎಸ್ ಇದೊಂದು ಆಪ್ಷನ್ ಇಟ್ಕೊಂಡು ಡೆಫಿನೆಟ್ಲಿ ತೊಗೊಳ್ಬೋದು. ಬಟ್ ಮಾರ್ಕೆಟಲ್ಲಿ ಏನು ಫೇಕ್ ಆಗ್ತಿದೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಹುಷಾರಿರಲಿ. ಸುಮ್ಮನೆ ಏನೇನೋ ಕಾಪಿ ಪ್ರಾಡಕ್ಟ್ಸ್ಗಳನ್ನ ತೊಗೊಳಿಕ್ಕೆ ಹೋಗ್ಬೇಡಿ. ಮತ್ತು ಇದ್ರ ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಾನು ಚೆಕ್ ಮಾಡಿ. ಸಿಗೋಣ ಅಂತ ಇನ್ನಷ್ಟು ಮುಂದಿನ ಆನೆಸ್ಟ್ ಇನ್ನೊಂದಿಗೆ. ರೆಡಿ ಕ್ಯಾಶ್ ನೆಕ್ಸ್ಟ್ ಒನ್. ನಮಸ್ಕಾರ.